2025ಗೆ ಬೆಳ್ಮಣ್ಣಲ್ಲಿ ಸೂರಜ್ ಕಂಫರ್ಟ್ಸ್ ಅಂತ ಒಂದು ಲಾಡ್ಜಲ್ಲಿ ಅಭಿಷೇಕ್ ಎಂಬವರು ನಿಟ್ಟೆ ಗ್ರಾಮ ಮೂಲದವರು 25 ವಯಸ್ಸಿನವರು ಸೂಯಿಸೈಡಲ್ ಹ್ಯಾಂಗಿಂಗಲ್ಲಿ ಡೆತ್ ಆಗಿದ್ದಾಗೆ ನಮಗೆ ಕಂಡು ಬಂದಿದೆ. ಅವರು ಲೇಡಿ ಗೋಷ್ನಲ್ಲಿ KMCಯಿಂದ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಟೆಕ್ನಿಷಿಯನ್ ಕೆಲಸ ಮಾಡ್ತಾಯಿದ್ರು ಅಂತ ನಮಗೆ ಮತ್ತೆ ಗೊತ್ತಾಗಿದೆ. ಈ ವಿಚಾರದಲ್ಲಿ ಅವರದ್ದು ಲೇಡಿ ಗೋಷ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಅಭಿಷೇಕ್ ಎಂಬುವರು ಕೆಲವೊಂದು ವಾಯ್ಸ್ ಮೆಸೇಜಸ್ಸು, ಕೆಲವೊಂದು ಮೆಸೇಜಸ್ಸು, ಒಂದು ಸೂಯಿಸೈಡ್ ನೋಟು, ಒಂದು ವಿಡಿಯೋ ಇವೆಲ್ಲ ಆ ಗ್ರೂಪಿಗೆ ಶೇರ್ ಮಾಡಿದ್ದಾಗೆ ನಮಗೆ ಆ ಗ್ರೂಪಲ್ಲಿರುವಂಥ ಇತರ ಮೆಂಬರ್ಸ್ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿದಾಗ ಸುಮಾರು ಡೀಟೇಲ್ಡ್ ಆಗಿ ಒಂದು ಸೂಯಿಸೈಡ್ ನೋಟ್ ಅಭಿಷೇಕ್ ಎಂಬುವರು ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ, ಅಭಿಷೇಕ್ ಹೇಳುವ ಪ್ರಕಾರ, ನನಗೆ ಇದರಲ್ಲಿರುವಂತಹ ಆರೋಪಿತರಾಗಿರುವಂಥ ಒಬ್ಬಳು ಹುಡುಗಿ ಮತ್ತು ಅವರ ಗ್ರೂಪು ಅವರು ಈ ರೀತಿ ವೀಡಿಯೋಸ್ ಮಾಡಿ ವಸೂಲಿ ಮಾಡ್ತಾರೆ, ಅದೇ ರೀತಿ ಥ್ರೆಟನ್ ಮಾಡಿ ವಸೂಲಿ ಮಾಡ್ತಿದ್ದಾರೆ, ವಸೂಲಿ ಗ್ರೂಪ್ ಇದೆ, ನನಗೆ ಇದು ತಡ್ಕೊಳ್ಳೋಕ್ಕಾಗದೆ ನಾನು ಸೂಯಿಸೈಡ್ ಮಾಡ್ತಾಯಿದ್ದೀನಿ ಅಂತ ರೀತಿಯಲ್ಲಿ ಬರೆದಿದ್ದಾರೆ. ಅದಲ್ಲದೆ ಡೀಟೇಲ್ಡಾಗಿ ಸುಮಾರು ವಿಚಾರಗಳು ಬರೆದಿದ್ದಾರೆ. ಈ ವಿಚಾರ ಸಂಬಂಧಪಟ್ಟಾಗೆ ನಾವು ಕೂಡಲೇ ಅಬೆಟ್ಮೆಂಟ್ ಟು ಸೂಯಿಸೈಡ್ ಸೆಕ್ಷನ್ ಅಡಿಯಲ್ಲಿ FIRನ ದಾಖಲೆ ಮಾಡಿದ್ದೀವಿ ಆ 4 ಜನ ಆರೋಪಿತರ ಮೇಲೆ. ಅದಾದ ನಂತರ ಈ ಆರೋಪಿತರು ಯಾರಿದ್ದಾರೆ ಅದರಲ್ಲಿ 4ರಲ್ಲಿ 3 ಜನ ಐಡೆಂಟಿಫೈ ಆಗಿ 3 ಜನರದ್ದು ಲೊಕೇಶನ್ ಇಲ್ಲಿ ಊರಲ್ಲೇ ಇದ್ದವರು 3 ಜನ, ಅವರು 3 ಜನರದ್ದು ಮೊಬೈಲ್ ಫೋನ್ಸನ್ನು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಅದನ್ನು ಎಕ್ಸ್ಟ್ರಾಕ್ಷನ್ ಮತ್ತು ಅನಾಲಿಸಿಸಿಗೆ ನಾವು ಈಗ ಸಬ್ಜೆಕ್ಟ್ ಮಾಡ್ತಿದ್ದೀವಿ. ವಿಕ್ಟಿಮ್ ಆಗಿರುವಂತಹ ಅಭಿಷೇಕ್ ಯಾರಿದ್ದಾರೆ ಅವ್ರದ್ದು ಫೋನು ಅಟ್ ದ ಟೈಮ್ ಆಫ್ ಡೆತ್ತು ಮತ್ತು ಆ ಟೈಮಲ್ಲಿ ನಮಗೆ ಆ್ಯಕ್ಸಸ್ ಮಾಡೋಕ್ಕಾಗ್ತಿತ್ತು, ಲಾಕ್ ಆಗಿರಲಿಲ್ಲ. ಅದರ ಬೇಸಿಸ್ ಮೇಲೆ ಆ ವಿಕ್ಟಿಮ್ದು ಫೋನಲ್ಲಿರುವಂಥ ಫೋಟೋಸು ಮತ್ತು ವೀಡಿಯೋಸು ಮತ್ತು ಗ್ಯಾಲರಿ ಮತ್ತು ಈ ಥರ ಮೆಸೇಜಸ್ಸು ನಮಗೆ ಪ್ರೈಮಾ ಫೇಸಿ ಅವೈಲಬಲ್ ಇದ್ದದೆಲ್ಲ ನಾವು ವೀಡಿಯೋ ರೆಕಾರ್ಡಿಂಗ್ ಮಾಡಿ ಎವಿಡೆನ್ಸಿಗೆ ತೊಗೊಂಡಿದ್ದೀವಿ. ಈಗ ಫೋನ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬಿಗೆ ಕಳಿಸಿ ಅದನ್ನು ಮತ್ತೆ ಫರ್ದರ್ ಬ್ರೇಕ್ ಓಪನ್ ಮಾಡಿ ಅದರಲ್ಲಿ ಅಡಿಷ್ನಲ್ ಎವಿಡೆನ್ಸಸ್ ಏನಿದೆ ಅಂತ ನಾವು ತಿಳ್ಕೊಳ್ತೀವಿ. ಇದೇ ವಿಚಾರ ಸಂಬಂಧಪಟ್ಟಾಗೆ ನಮ್ಮ ASP ಕಾರ್ಕಳಾಗಿರುವಂಥ ಹರ್ಷ ಪ್ರಿಯಮ್ಮದವರು ನಿನ್ನೆ ಅವರ ಅಭಿಷೇಕ್ ಅವರ ಪೇರೆಂಟ್ಸ್ ಅವ್ರ ಹತ್ರನೂ ಮಾತಾಡಿದ್ದಾರೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ. ಅದಲ್ಲದೆ ನೋಟಲ್ಲಿ ಮೆನ್ಷನ್ ಮಾಡಿರುವಂಥ ಬೇರೆ ಜನರ ಹೆಸರುಗಳು ಮತ್ತು ಅವರಿಗೆ ಪರಿಚಯ ಇರುವಂಥವರು, ಅವರೊಟ್ಟಿಗೆ ವರ್ಕ್ ಮಾಡಿರುವಂಥವರು ಮತ್ತು ಈ ಅಕ್ಯೂಸ್ಡ್ ಯಾರು ಹೇಳ್ತಾರೆ, ಯಾರು ಆರೋಪಿತರಾಗಿರುವಂಥ ಮಹಿಳೆ, ಅವರ ಬೇರೆ ಫ್ರೆಂಡ್ಸು, ಇವರಿಗೆಲ್ಲ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಸೊ ಒಳಪಡಿಸಿದ ನಂತರ ಈ ಹೇಳುವ ವಿಚಾರಗಳಲ್ಲಿ ಏನೇನು ಸತ್ಯಾಸತ್ಯಗಳಿವೆ, ಯಾವ ರೀತಿಯಲ್ಲಿದೆ ಅಂತ ತಿಳ್ಕೊಂಡಿದ್ದ ನಂತರ ಅದರ ಮೇಲೆ ಮತ್ತೆ ಕಾನೂನು ಕ್ರಮ ಮುಂದುವರಿಯಲಾಗ್ತದೆ. ಇದು ತುಂಬ ಗಂಭೀರವಾಗಿರುವಂತಹ ಪ್ರಕರಣ ಇರೋದರಿಂದ ಇದೇ ವಿಚಾರದಲ್ಲಿ ಈಗಾಗಲೇ ವಿಶ್ವಕರ್ಮ ಒಕ್ಕೂಟದವರು ನಮಗೆ ಒಂದು ಮನವಿ ಕೊಟ್ಟಿದ್ದಾರೆ. ಇದಲ್ಲದೆ ಹಲವಾರು ರಾಜಕೀಯ ಮುಖಂಡರು ಮತ್ತು ಸಂಘಟನೆ ಸಂಸ್ಥೆಯವರು ಎಲ್ಲರೂ ನಮಗೆ ಇದೇ ವಿಚಾರ ಬಗ್ಗೆ ಈ ಥರ ಇದೊಂದು ಒಬ್ರಿಗೆಲ್ಲ ಇದೇ ಥರ ಬೇರೆ ಅವರಿಗೆ ಆಗಿರಬಹುದು, ಇದೊಂದು ಜಾಲ ಇರಬಹುದು ಅಂತ ರೀತಿಯಲ್ಲಿ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ನೀಡಿದ್ದಾರೆ. ಅದನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಸೂಯಿಸೈಡ್ ಹಿಂದುಗಡೆ ನೈಜತೆ ಏನಿದೆ, ಇದು ಪ್ರಥಮ ದೃಷ್ಟಿಯ ಇನಿಷಿಯಲಿ ನಮಗೆ ಒಂದು ಲವ್ ಫೇಲ್ಯೂರ್ ಕೇಸ್ ಅಂತ ಅನಿಸ್ತಾ ಇದ್ದರು. ನಾವು ಸೂಯಿಸೈಡ್ ನೋಟಲ್ಲಿ ಇರುವಂತಹ ಕಂಟೆಂಟ್ಸ್ ನಾವು ಡೀಪ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ, ಆವಾಗ ಮಾತ್ರ ನಮಗೆ ಅದರಲ್ಲಿರುವಂಥ ಬೇರೆ ಆ್ಯಂಗ್ಲ್ಗಳು ಗೊತ್ತಾಗುವಂಥದ್ದು. ಸೊ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾ ಇದೆ. ನಾವು ಯಾವ ಕನ್ಕ್ಲೂಷನ್ಸಿಗೂ ಜಂಪ್ ಮಾಡಲಿಲ್ಲ, ತನಿಖೆ ಮಾಡ್ತೀವಿ. ಮತ್ತು ಇದರಲ್ಲಿ ಬೇರೆ ಇವರೋ ಅಥವಾ ಬೇರೆ ಯಾರಾದರೂ ಈ ರೀತಿಯಲ್ಲಿ ಸೂಯಿಸೈಡ್ ಪ್ರೇರಣೆ ಆಗಿದೆ, ಆ ರೀತಿಯಲ್ಲಿ ಆಗಿದೆ ಅಂತಂದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.